ದಾಖಲೆ ಇದ್ದರೂ ಸರ್ಟಿಫಿಕೇಟ್ ಇಲ್ಲ. ತಳವಾರ ಸಮುದಾಯದ ಅಹೋರಾತ್ರಿ ಧರಣಿ. ಗ್ರೇಡ್ 2 ತಹಶೀಲ್ದಾರ್ ವಿರುದ್ಧ ಆಕ್ರೋಶ. ಸಮಸ್ಯೆ ಬಗೆಹರಿಯುವವರೆಗೆ ಹೋರಾಟ ಮುಂದುವರಿಕೆ ಎಚ್ಚರಿಕೆ. ಅಫ್ಜಲ್ಪುರ ತಾಲೂಕಿನಲ್ಲಿ ತಳವಾರ ಸಮುದಾಯದವರಿಗೆ ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ಉಂಟಾದ ಗೊಂದಲದ ಹಿನ್ನೆಲೆ ಸಮುದಾಯದವರು ಗ್ರೇಡ್ 2 ತಹಶೀಲ್ದಾರ್ ವಿರುದ್ಧ ಅಹೋರಾತ್ರಿ ಧರಣಿ ಆರಂಭಿಸಿದ್ದಾರೆ. ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ನಡೆದ ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಭಾಗವಹಿಸಿ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದ್ದರೂ ತಳವಾರ ಸಮುದಾಯದವರಿಗೆ ಜಾತಿ ಪ್ರಮಾಣ ಪತ್ರ ನೀಡಲು ವಿಳಂಬ ಮಾಡಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಧರಣಿಯಲ್ಲಿ ಮಾತನಾಡಿದ ಮುಖಂಡರು, ಸರ್ಕಾರದ ನಿಯಮಾನುಸಾರ ಎಲ್ಲಾ ದಾಖಲೆಗಳನ್ನು ನೀಡಿದರೂ ಅಧಿಕಾರಿಗಳು ಅನಗತ್ಯ ತೊಂದರೆ ನೀಡುತ್ತಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳು, ಉದ್ಯೋಗಾರ್ಥಿಗಳು ಹಾಗೂ ಬಡ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಾತಿ ಪ್ರಮಾಣ ಪತ್ರ ಸಿಗದ ಕಾರಣ ಅನೇಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಹಿಂದುಳಿಯುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಉದ್ಯೋಗಾವಕಾಶಗಳನ್ನು ಕಳೆದುಕೊಳ್ಳುತ್ತಿರುವುದಾಗಿ ಅವರು ವಿಷಾದಿಸಿದರು. ನಮಸ್ಕಾರ ಸ್ನೇಹಿತರೆ, ಇವತ್ತು ತಳವಾರ ಸಮಾಜದ ನೇತೃತ್ವದಲ್ಲಿ ಇವತ್ತು ಏನು ಪ್ರತಿಭಟನೆ ಅಫ್ಜಲ್ಪುರ ತಾಲೂಕಿನ ತಹಶೀಲ್ ಕಚೇರಿ ಎದುರಿಗೆ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೀವಿ. ಇಲ್ಲಿವರೆಗೂ ಕೂಡ ನಿರಂತರವಾಗಿ ಮುಂದುವರಿತಾ ಇದೆ. ಆದರೆ ಇವತ್ತು ಏನು ಈ ಸಮಸ್ಯೆಗೆ ಸ್ಪಂದಿಸಬೇಕಾಗಿರ್ತಕ್ಕಂಥ ಹಾಗೆ ತಾಲೂಕಾ ಆಡಳಿತ ಆಗಲಿ ಮತ್ತೆ ಜಿಲ್ಲಾಡಳಿತ ಆಗಲಿ ಇವತ್ತು ಎಳ್ಳಷ್ಟು ಇವತ್ತು ಈ ಸಮಾಜದ ನೋವನ್ನು ಕೇಳಲಿಕ್ಕೆ ತಯಾರಿಲ್ಲ. ಸೊ ಇವತ್ತು ನಾವು ಕೂಡ ಅದೇ ಆಟದಿಂದ ಇವತ್ತು ಈ ಹೋರಾಟವನ್ನು ಮುನ್ನಡೆಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗುವವರೆಗೂ ಈ ಹೋರಾಟವನ್ನು ಕೈ ಬಿಡೋದಿಲ್ಲ. ಸೊ ಹಾಗಾಗಿ ಸಮಾಜದ ಬಾಂಧವರು ನಾಳೆ ನಡೀತಕ್ಕಂಥ ಏನು ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕರೆ ಕೊಡ್ತಾ, ಸೊ ಇವತ್ತು ನಮ್ಮ ಜೊತೆಗೆ ಅನುಚಿತ ವರ್ತನೆ ಆಗಿರ್ಬೋದು, ನಮ್ಮನ್ನ ಏನು ದಬ್ಬಾಳಿಕೆ ದೌರ್ಜನ್ಯದಿಂದ ಈ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಇನ್ನೊಳಗೆ ಹೊರಟಿದ್ದಾರೆ. ಅದು ಇವತ್ತು ಅವರಿಗೆ ಭ್ರಮ ನಿರಸನ ಆಗಿದೆ. ಸೊ ಹಾಗಾಗಿ ನಾಳೆ ನಾವು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಜನ ಸೇರೋದ್ರ ಮೂಲಕ ಇವತ್ತು ನಮ್ಮ ಹಕ್ಕನ್ನು ನಾವು ಪಡೆಯಲಿಕ್ಕೆ ನಾವೆಲ್ಲರೂ ಹೋರಾಟ ಮಾಡೋದು ಅನಿವಾರ್ಯ ಆಗಿದೆ. ನಮ್ಮೆಲ್ಲ ಕೆಲಸಗಳನ್ನ ಬದಿಗಿಟ್ಟು ನಾಳೆ ನಡೀತಕ್ಕಂಥ ಹೋರಾಟದೊಳಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದ ಜನ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾರೆ. ಶಾಸಕರು ಬಂದು ಹೇಳಿದ್ರು, ಅವ್ರು ಹೇಳ್ಬೇಕು ಆಯ್ತು ಶಾಸಕರು ಹೇಳೋರು ದಿವಸ ಹೋರಾಟ ವಾಪಸ್ ತಗೊಂಡ್ರು. ಮತ್ತೆ ಅದೇ ರೀತಿ ಮುಂದುವರೆದ್ರು. ಮತ್ತೆ ನಾವು ಈ ದೇಶದ ಪ್ರಜೆ ಹೌದಲ್ಲ ಸರ್, ನಮ್ಗೆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ ಅಂದ್ರು. ಮತ್ತೆ 2.5 ವರ್ಷ ಆಯ್ತು ಸರ್, ಈಗ 2.5 ವರ್ಷ ಆಯ್ತು ಕಾಸ್ಟ್ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ ಸರ್. ಮತ್ತೆ ನಾವು ಇರುವ ಸರ್, ಎಲ್ಲರೂ ಸಾಮಾನ್ಯ ಜನ ಎಲ್ಲರೂ ಕೋಟಿ ಒಳಗೆ ಹಾಕ್ಕೊಡಿ, ಯಾರು ಒಪ್ಪಿದವ್ರು ಕೋಟಿ ಹೋಗಿ ತೊಗೊಂಬರ್ಲಾತಾರೆ. ಮತ್ತೆ ಕೋರ್ಟ್ ಹೇಳ್ತು ಒಂದು ಕಡೆ ಕೋರ್ಟ್ ಆದೇಶನೂ ಉಲ್ಲಂಘನೆ ಮಾಡ್ತಾರೆ ಸರ್. ಇನ್ನೂ 24 ಒಂದು ವರ್ಷ ಏನು ಶುರು ಕೊಟ್ಟಿದ್ದೀವಿ, ಪ್ರತಿಯೊಂದು ದಾಖಲಾತಿ ಕೊಟ್ಟಿದ್ದೀವಿ. ನಮಗೆ ಏನಾದರೂ ಬೇಕಲ್ಲ, ದಾಖಲಾತಿ ಕರೆಕ್ಟ್ ಮತ್ತೆ ಹೋಗಿ 23 ತಾರೀಕಿಗೆ ಒಂದು ತಿಂಗಳಾಯ್ತು. ಅದ್ರ ಮಾಡಿದ್ವಿ, ನಮ್ಗೆ ಏನಾದ್ರು ಬೇಕಲ್ಲ. ಯಾವ ಆಧಾರ ಸರ್ ನಮ್ಮ ಎರಡು ಸೋರಿ ಹೇಳ್ತಾರ ಫೋನ್ ತಗೊಂಬ, ಒಬ್ಬರಿಗೆ ಬೇರೆ ಎಲ್ಲ ಸುತ್ತಲೇ ಬಂತಂದ್ರ ಒಬ್ಬರಿಗೆ ಏನಂತಾರ ಇಷ್ಟು ಅವ್ರಿಗೆ ಇದ್ರಲ್ಲ ಗ್ರೇಡ್ 1 ಸರ್ ಅವ್ರಿಗೆ ತೋಬಕತ್ತಕ್ಕೆ ಇಲ್ಲ ಅವ್ರು ತೋಬಕತ್ತ ಅಂತಾರೆ. ನಾವು ಹೋರಾಟ ಮಾಡೋದು 4 ಸಲ ಪ್ರತಿ ಸಲ ನಿಮ್ ಗಮನ ನಮಗೆ ಆಯ್ತು. ಆದ್ರೆ ಅವ್ರು ಯಾಕಿರಲ್ಲ ಇಲ್ಲ ಬೇಕಲ್ಲ ಇಲ್ಲ ಸರ್. ಪ್ರತಿ ಸಲ ಒಂದ್ಸಲ ಇದ್ರೆ ನಾವು ಆದಷ್ಟು ಹೋಗೋದು, ಪ್ರತಿ ಸಲ ಹಂಗೆ ಈ ನಿಮ್ಮಲ್ಲಿ ಎಷ್ಟು ಶುರು ಕೊಟ್ರಿ ಈಗ ಏನು ತೋರಿಸಿದ್ರು ನಿಮ್ಗೆ ಏನು ಮಾಡಬೇಕು 23 ತಾರೀಕು ನಾವೇನು ಮಾಡಿದ್ವಿ, ನಾವು ಕಾನೂನಾತ್ಮಕವಾಗಿ ತಾಳಿ ಒಂದು ದೊಡ್ಡ ಸರ್ ನಾವೇನು ಮಾಡಬೇಕು, ಎಷ್ಟು ನಾವು ತೊಳ ಇಲ್ಲ ಕೊಡಲ್ಲ ಅಂತ ದಿವಸ ನೀವು ರೈಟಿಂಗ್ಗಳು ಕೊಟ್ಬಿಟ್ರೆ ನಾವು ಏನು ಮಾಡ್ಕೋತೀವಿ. ಅದು ನಮಗೆ ನಮ್ದೇ ಬೆಳಿಗ್ಗೆ ಸರ್ ನೀವು ಕೊಟ್ಟಿದ್ದನ್ನು ನಾಳೆ ಬರ್ತಾರೆ. ಇಲ್ಲ ಸರ್ ನಿಮಗೆ ಒಂದ್ ಕಡೆ ಕೂತ್ಕೊಳ್ಳಿ, ಬೇಡ ಅಂದಿಲ್ಲ. ನಾವು ಯಾವತ್ತೂ ಬೇಡ ಅಂದಿಲ್ಲ. ಹೋರಾಟ ಮಾಡ್ಲಿಕ್ಕೆ ನಿಮ್ಗೆ ನೀವು ಹೋರಾಟಗಾರಿದ್ದೀರಿ, ನಿಮ್ಗೆ ಅನ್ಯಾಯ ಆಗಿದ್ದಾರೆ, ನೀವು ಮಾಡಕ್ಕೆ ಒಂದು ವಿಧಾನ ಇದೆ. ಅಲ್ಲ ಇದು ಕಾಸು ಕೊಡಕ್ಕೂ ಒಂದು ವಿಧಾನ ಅದ. ಯಾಕೆ ಉಲ್ಲಂಘನೆ ಮಾಡಕತ್ತೆ ಮಾಡ್ತಾರೆ. ನನ್ನ ವ್ಯಾಪ್ತಿ ಆಗಿದ್ರೆ ಅದು ಮಾಡ್ತೀನಿ. ತಹಶೀಲ್ದಾರ್ ನಿಮ್ಮ ವ್ಯಾಪ್ತಿ ಬರಲ್ಲ ಸರ್. ಇಲ್ಲ ನಾನು ಹೇಳ್ಬೋದು ಅಷ್ಟೇ. ಅದಕ್ಕೆ ನಾನು ಜಿಲ್ಲಾಧಿಕಾರಿ ಕೈ ಕೊಡ್ತೀನಿ. ಈ ರೀತಿ ಕೊಡ್ತಾ ಇದ್ದಾರೆ. ಈಗ ನೀವು
ಕೊಟ್ಟರೆ ಕೊಡ್ತೀನಿ. ಇಲ್ಲ ಅಂದ್ರೆ ಇಲ್ಲ ಸರ್, ಮನೆ ಪತ್ರ ಕೊಡೋದು ಸರ್. ನಮ್ಮ ಸಮಸ್ಯೆ ಸಾಲ್ವ್ ಮಾಡ್ತೀವಿ. ನಮ್ಮ ಸಮಸ್ಯೆ ಸಾಲ್ವ್ ಪ್ಲೇಸ್ ಚೇಂಜ್ ಮಾಡಿ. ಮಾತಾಡೋಣ ಬ್ಯಾಡ ಅಂದಿಲ್ಲ. ಇಲ್ಲ ಸರ್, ನಾವು ಬ್ಯಾಡ ಎದ್ದೋಗಲ್ಲ ಸರ್. ನೀವು ಪ್ಲೇಸ್ ಚೇಂಜ್ ಮಾಡಿ. ಇಲ್ಲ ಸರ್, ದಯಮಾಡಿ ಇಲ್ಲ ಸರ್. ಸರ್ಕಾರಿ ಕಚೇರಿ ಸರ್, ಇದು ಸರ್ಕಾರ ಕಚೇರಿ, ನಮ್ಮ ಕಚೇರಿ ಇದೆ. ಕಚೇರಿ. ಬೇರೆ ಯಾರ್ದಾರ ಸಾರ್ವಜನಿಕ ಕಚೇರಿ ಅದಂತೆ ಈಗ ಸಾರ್ವಜನಿಕ ಕೆಲಸ ಮಾಡ್ಬೇಕಂತ ನೀವು ಹೋರಾಟ ಮಾಡ್ತೀರಿ. ಒಂದು ಕಡೆ ಪ್ಲೇಸ್ ಫಿಕ್ಸ್ ಮಾಡಿ ಮಾಡಿ. ಎಲ್ಲರೂ ಹೋರಾಟ ಮಾಡಕ್ಕೆ ಸಾಕಷ್ಟು ಅಲ್ಲಿ ಡಿಸಿ ಆಫೀಸ್ ಮುಂದೆ ಸರ್, ಈಗ ಸಾಕಾಗ್ಯದ ನಮ್ಗೆ. ಇದು ಲಾಸ್ಟ್ ನಮ್ದು ಅನಿವಾರ್ಯ ಹೋರಾಟ ಇದು. ಇಲ್ಲ ಸರ್, ನೀವು ಕಾನೂನಾತ್ಮಕ ಏನೋ ಕ್ರಮ ತಗೋತೀರ ಅಂತ ತೋಡ್ರಿ. ನಾವು ಇಲ್ಲಿಂದ ಎದ್ದೋಗಲ್ಲ ಸರ್. ನಾವು ಸರ್ಟಿಫಿಕೇಟ್ ಕೊಡ್ಬೇಕು, ಎದ್ದೋಗ್ತೀವಿ. ಇಲ್ಲಾಂದ್ರೆ ಇಲ್ಲ. ಪ್ರತಿಭಟನಾಕಾರರು ತಕ್ಷಣವೇ ಸಮಸ್ಯೆಯನ್ನು ಪರಿಹರಿಸಿ ತಳವಾರ ಸಮುದಾಯದವರಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಜೊತೆಗೆ ಸಂಬಂಧಪಟ್ಟ ಗ್ರೇಟ್ 2 ತಹಶೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಅಹೋರಾತ್ರಿ ಧರಣಿ ಮುಂದುವರೆದಿದ್ದು, ಸಮಸ್ಯೆ ಬಗೆಹರಿಯುವವರೆಗೆ ಹೋರಾಟ ಹಿಂಪಡೆಯುವುದಿಲ್ಲ ಎಂದು ಸಮುದಾಯದವರು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಳವಾರ ಸಮುದಾಯದ ಮುಖಂಡರು, ಮಹಿಳೆಯರು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.